anime, anime. So Karnataka, welcome to my video. So bros, welcome to my channel. ಈ ವಿಡಿಯೋದಲ್ಲಿ ನಾವು ಮಾತಾಡೋಣ ಎನಿಮಿ ಬಗ್ಗೆ. ANIME ಎನಿಮೆ ಅದ್ರ ಬಗ್ಗೆ. ಈ ಎನಿಮೆ ಬಗ್ಗೆ ಅಲ್ಲ. ತಮಾಸ ಗಂಡಾಸ್ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇದೆ ಅಂದ್ರೆ, ನಾನು ಈ ಎನಿಮೆ ನೋಡೋದು ಸ್ಟಾರ್ಟ್ ಮಾಡಿದ್ ಯಾವಾಗ ಅಂಡ್ ಈ ಸ್ಟಾರ್ಟ್ ಮಾಡಿದಾಗ ನನ್ನ ಲೈಫ್ ನಲ್ಲಿ ಏನಾದ್ರು ಚೇಂಜಸ್ ಆಯ್ತಾ, ಆದ್ರೂ ಅದರಿಂದ ಹೊರಗ್ ಬರಕ್ ಆತ, ನನ್ನ ಲೈಫ್ ನಾರ್ಮಲ್ ಹೋಗ್ತಿದ್ಯೋ ಇಲ್ವೋ ಇದ್ರ ಬಗ್ಗೆನೂ ಮಾತಾಡೋಣ. ಬೇಸಿಕಲಿ ಇದೊಂದು ಸ್ಟೋರಿ ಟೈಪ್ ವಿಡಿಯೋ. ನನ್ನ ಈ ವಿಡಿಯೋ ಯಾರ್ಯಾರು ಮಲ್ಕೊಂಡು ಕುತ್ಕೊಂಡು ಎದ್ದು ಬಿದ್ದು ಹೊಡ್ಕೊಂಡು ನೋಡ್ತಿದ್ರು ಹೆಂಗಾರ ನೋಡ್ರಿ, ಆದ್ರೆ ಲಾಸ್ಟ್ ತನಕ ನೋಡಿ. ಯಾಕಂದ್ರೆ ಈ ವಿಡಿಯೋ ಪೂರ ಇರೋದು ಆನಿಮೆ ಬಗ್ಗೆ. ನನಗೆ ಈಗ ಗೊತ್ತಿಲ್ಲ ಜನ ಇದನ್ನ ನೋಡ್ತಾರೋ ಇಲ್ವೋ ಅಂತನೂ ಅದ್ರ ಹೇಳದ್ ನಂತರ ಹೇಳ್ತಿದ್ವಿ. ನನಗೆ ಗೊತ್ತಿಲ್ಲ ಇಲ್ಲಿ ಬಂದಿರೋರು ಎಷ್ಟು ಜನ ಆನಿಮೆ ನೋಡ್ತಿದ್ದೀರಾ ಅಂತವ. ವಿಡಿಯೋ ಶುರು ಆಗಕ್ಕಿಂತ ಮುಂಚೆ ನೀವೇನಾದ್ರೂ ಆನಿಮೆನ ಕಾರ್ಟೂನ್ ಅನ್ಕೊಂಡಿದ್ರೆ ಪ್ಲೀಸ್ ಈ ವಿಡಿಯೋ ಲಾಸ್ಟ್ ತನಕ ನೋಡಿ. ಬಹುಶಃ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ಬೋದು. ಇಲ್ಲ ಅರ್ಥ ಆಗ್ಲಿಲ್ಲ, ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಬಿಟ್ಟು ಹೋಗ್ಬೋದು. ನಿಮ್ಗೆ ನೆರೆದಾಡ್ತಿಲ್ಲ ಬಿಟ್ಟು ಹೋಗಿ. ಆದ್ರೆ ನಂದು ಆನಿಮೆ ಜರ್ನಿ ಸ್ಟಾರ್ಟ್ ಆಗಿದ್ದು ಕ್ರಿಸ್ತಶಕ ಸುಮಾರು 4 ವರ್ಷದ ಹಿಂದೆ. ಹಳೆ ಪ್ಲೇಯರ್ ನಾನೇ. ಜರ್ನಿ ಏನ್ ಫುಲ್ ಖತರ್ನಾಕಿಂದ ತುಂಬ್ಕೊಂಡಿಲ್ಲ, ಸಿಂಪಲ್ ಆಗಿ ನಮ್ಮ ಮಾಮೂಲಿ ಒಂದಿನ ಯೂಟ್ಯೂಬ್ ನಲ್ಲಿ ವಿಡಿಯೋ ನೋಡ್ತಿದ್ದಾಗ ಅವೇ ಕೆಲ್ಸಕ್ಕೆ ಬರ್ತಿದ್ದವು. ನಾನೊಬ್ಬ BBF ಲೈವ್ ಅಂತ ಹೇಳಿ ಒಂದು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿದ್ದೆ. ಅವ್ರು ವಿಡಿಯೋ ಅಪ್ಲೋಡ್ ಮಾಡ್ತಿರುವಾಗ ಆನಿಮೆ ಈಗಿರುತ್ತೆ ಆಗಿರುತ್ತೆ, ಈ ತರ ಕಲಿಬಹುದು ಹಿಂಗಿರುತ್ತೆ ಅಂತ ಹೇಳಿ ದಿನಾಲು ವಿಡಿಯೋ ಅಪ್ಲೋಡ್ ಮಾಡಿರೋರು. ಸೊ ಬೇಸಿಕಲಿ ಆ ಟೈಮಲ್ಲಿ ನಮಗೆ ಕಲಿಬೇಕು, ಹೊಸದ್ ನೋಡ್ಬೇಕು ಅಂತ ಹೇಳಿ ಒಂದು ಒಳಗಾಸಿ ಕಿಡಿ ನಾನು ಹೋದೆ ಆನಿಮೆ ಸ್ಟಾರ್ಟ್ ಮಾಡಕ್ಕೆ. ಆದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಗೊತ್ತಿಲ್ಲ. ಜನ ಅದ್ರ ಬಗ್ಗೆ ಯೂಟ್ಯೂಬ್ ದಲ್ಲಿ ವಿಡಿಯೋ ಹಾಕ್ತಿದ್ದಾರೆ ಆನಿಮೆ ನೋಡ್ಬೇಕು ಅಂತ ಹೇಳಿ. ಆದ್ರೆ ಎಲ್ಲಿ ನೋಡೋದು ಒಬ್ರು ಹೇಳ್ತಿರ್ಲಿಲ್ಲ. ಸೊ ನಾನು ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿದೆ ಆನಿಮೆ ಬಗ್ಗೆ. ಅಲ್ಲಿ ಬರ್ತಿರೋದು ಬರೇ ರೀಲ್ಸ್ ಬರ್ತಿದ್ವು. ಆಗ ಒಂದ್ ಆನಿಮೆ ಹಂಗು ಹಿಂಗು ಹುಡುಕ್ದಾಗ ನನ್ ಕಣ್ ಮುಂದೆ ಬಂದಿದ್ದು ಆನಿಮೆ ಲಿಟ್ರಲಿ ನನ್ನ ಒಳಿ ಕೇಳ್ಕೊಂಡ್ಬಿಡ್ತು. ಆ ಆನಿಮೆ ಯಾವ್ದಂದ್ರೆ ಇಟ್ಸ್ AOT. ಇದೇ ನನ್ ಫಸ್ಟ್ ಆನಿಮೆ ಸೀಸನ್ ಪೂರ ಒಂದ್ ದಿನದಲ್ಲಿ ನೋಡ್ ಮುಗಿಸ್ತಾ ಹಾಕಿದೀನಿ. ಯೂಟ್ಯೂಬ್ ನಲ್ಲಿ ನೋಡ್ತಿದ್ದೆ ಸರ್ಚ್ ಮಾಡಿ ಎಕ್ಸ್ಪ್ಲೈನ್ ವಿಡಿಯೋಸ್. ನೋಡಾದ್ಮೇಲೆ ಐ ವಾಸ್ ಲೈಕ್ ಎಪಿಸೋಡ್ 1. ಆ ಒಂದ್ ಮ್ಯೂಸಿಕ್, ಆ ಸೀನ್, ಆ ಹುಡುಗನ್ ಕಿರ್ಚು, ಆ ಸೀನ್ ನಿಜವಾಗ್ಲೂ ಲಿಟ್ರಲಿ ನೋಡಾದ್ಮೇಲೆ ಎದೆ ಒಳಗ್ ದಗ್ ಅಂತ ಆಗ್ತಿತ್ತು ಬ್ರೋ. ನನ್ ಏನ್ ನೋಡಿದ್ರೆ ಲಿಟ್ರಲಿ ನಂಗೆ ನಂಬಕ್ ಆಗ್ತಿರ್ಲಿಲ್ಲ. ಅದ್ ನೋಡಾದ್ಮೇಲೆ ನಾನ್ ಸುಮ್ನಿದ್ನ ಇಲ್ಲ. ಎಪಿಸೋಡ್ 2, 3 ನೋಡ್ತಾನೆ ಹೋದೆ. ಪೂರಾ ಸೀಸನ್ 1 ಅವತ್ತೇ ನೋಡ್ ಮುಗಿಸ್ತಾ ಹಾಕ್ಬಿಟ್ಟೆ. ಆಗ ಸೀಸನ್ ಬಗ್ಗೆ ಐಡಿಯಾ ಇರ್ಲಿಲ್ಲ. ಸೀಸನ್ ಮುಗಿದಾದ್ಮೇಲೆ ನಾನು ಇಲ್ಲೇ ಮುಗೀತು ಅನ್ಕೊಂಡೆ. ಆದ್ರೆ ಸ್ಟೋರಿ ಇಂದ ಇದೆ ಅಂತ ಒಳಗ ಸಂಧಿಸ್ತೀನಿ. ನನ್ ಪರಿಸ್ಥಿತಿ ನಿಜವಾಗ್ಲೂ ನೋಡಿ ಟ್ರೋಮಾ ಬೇಕಿತ್ತ ನಂಗೆ ಅನ್ನಂಗಾಗಿ. ಆಗ ಆನಿಮೆ ಅಲ್ಲೇ ಬಿಟ್ಟೆ. ನೆಕ್ಸ್ಟ್ ಆನಿಮೆ ಲಿಟ್ರಲಿ ನಾನು ನೋಡಿದ್ದು ನನಗೆ ಪ್ರಪಂಚದ ಮೇಲೆ ಡೌಟ್ ಬರಕ್ ಶುರು ಆಯ್ತು ಆನಿಮೆ ನೋಡಾದ್ಮೇಲೆ. ಎಸ್, ನಿಮ್ಗೂ ಬರುತ್ತೆ ನೋಡಾಗಿ. ಆ ಆನಿಮೆ ಯಾವ್ದು ಅಂದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಂದ ಗೊತ್ತಾಗಿರ್ಬೋದು ಸಾಕಷ್ಟು ಜನಕ್ಕೆ. ಇಟ್ಸ್ ಡೆತ್ ನೋಟ್ ಬೈ. ಈ ಆನಿಮೆ ಲಿಟ್ರಲಿ ಪೂರ ಕಂಪ್ಲೀಟ್ ನೋಡಿದೀನಿ ಟೆಲಿಗ್ರಾಮ್ಗೆ. ಯಾವಾಗ ನಾನು ಡೆತ್ ನೋಟ್ ಆನಿಮೆ ನೋಡಕ್ ಶುರು ಮಾಡಿದ್ದು ಆಗ ಅನ್ನಿಸ್ತು, ದೇವ್ರೆ ಇದ್ರಲ್ಲಿ ಇಂತ ಸ್ಟೋರಿ ಲೈನ್ ಇದೆ, ಇದುವರೆಗೂ ನೀವು ಕೇಳಿರಲ್ಲ ನೋಡಿರಲ್ಲ ಅಂತ ಸ್ಟೋರಿ ಲೈನ್ ಇದೆ. ಎಪಿಸೋಡ್ 1 ನೋಡಾದ್ಮೇಲೆ ನನ್ನನ್ನು ಕ್ವಶನ್ ಮಾಡ್ತಿದ್ದೀನಿ, ವಾಟ್ ದ ಫುಸ್ಕಿ ಏನ್ ನೋಡಿದೆ ನಾನು. ಲಿಟ್ರಲಿ ಎಪಿಸೋಡ್ 1 ನೋಡಾದ್ಮೇಲೆ ನಾನು ಸ್ಟಾರ್ಟ್ ಮಾಡಿದೆ ಎಪಿಸೋಡ್ 2, 3, 4 ಹಿಂಗ್ ನೋಡ್ತಾನೆ ಹೋದೆ. ಒಂದ್ ವಾರದಲ್ಲಿ ಆ ಪೂರ ಆನಿಮೆ ಕಂಪ್ಲೀಟ್ ನೋಡ್ಬೇಕಾಗ್ತದೆ. ಸ್ಟೋರಿ ಲೈನ್ ಲಿಟ್ರಲಿ ಒಂದೊಂದು ಎಪಿಸೋಡ್ ಆದ್ಮೇಲೂ ಗಟ್ಟಿ ಆಗ್ತಾನೆ ಹೋಯ್ತು. ನೀವು ನಂಬಲ್ಲ, ನಿಜವಾಗ್ಲೂ ಯಂಗ್ ಸ್ಟೋರಿ ಲೈನ್ ಇದೆ ಅಂಡ್ ಯಾವ ರೀತಿ ಇದೆ ಅಂತ ಹೇಳಿ. ಅದ್ ನೋಡಾದ್ಮೇಲೆ ಲಿಟ್ರಲಿ ಒಂದ್ ಟೈಮಿಂಗ್ ನನಗೆ ಕ್ವಶನ್ ಬಂತು, ನಮ್ ಕನ್ನಡ ಇಂಡಸ್ಟ್ರಿ ಅವ್ರು ಏನ್ ಫಿಲಂ ಮಾಡ್ತಾರೆ. ನಾನು ಯಾವ ಫಿಲಂ ಬಗ್ಗೆ ಕೆಟ್ಟದಾಗಿನ ಏನ್ ಮಾತಾಡ್ತಿಲ್ಲ. ಒಂದೇ ಸ್ಟೋರಿ, ಹುಡುಗ ಹುಡುಗಿ ಇರ್ತಾರೆ, ಹುಡುಗಿನ ಲವ್ ಮಾಡ್ತಾರೆ, ವಿಲನ್ ಬಂದು ಎತ್ತಕೊಂಡು ಹೋಗ್ತಾರೆ ಅಂಡ್ ಹುಡುಗ ಕಾಪಾಡ್ತಾನೆ. ದಟ್ಸ್ ದ ಸ್ಟೋರಿ. ವಿಲನ್ ಲಾಸ್ಟಿಗೆ ಸಾಯ್ತಾನೆ, ಸ್ಟೋರಿ ಎಂಡ್ ಅಲ್ಲೇ. ಮೋಸ್ಟ್ ಆಫ್ ಆಲ್ ಫಿಲಮ್ ಆಗಿ ಅದೇ ಸ್ಟೋರಿ ಇರುತ್ತೆ. ಕೆಲವೊಂದು ಒಳ್ಳೇದು ಫಿಲಂ ಮಾಡಿದ್ದಾರೆ, ನಾವು ನೋಡಿದೀವಿ, ನೀವು ನೋಡಿದ್ರೆ ಗೊತ್ತು. ಆದ್ರೆ ಮೋಸ್ಟ್ ಆಫ್ ಆಲ್ 90% ಫಿಲಮ್ ಆಗಿ ಅದೇ ಸ್ಟೋರಿ. ಕೆಲವೊಂದ್ ಜನಕ್ಕೆ ಇಷ್ಟ ಆಗಲ್ಲ ನಾನು ಹಿಂಗ್ ಮಾತಾಡ್ತಿರೋದು, ಆದ್ರೂ ಇರೋದು ಇದ್ದಂಗೆ ಹೇಳ್ತಿದೀನಿ, ಸತ್ಯ ಹೇಳ್ತಿದೀನಿ ಬ್ರೋ. ಡೆತ್ ನೋಟ್ ಆನಿಮೆ ಕಂಪ್ಲೀಟ್ ನೋಡಾದ್ಮೇಲೆ ನನಗೆ ಒಳಗ ಸ್ವಲ್ಪ ಕ್ವಶನ್ ಬರ್ತಿತ್ತು, ಅವೇ ಈ ಸ್ಟೋರಿ ಇಲ್ಲಿ ಎಂಡ್ ಆಗಲ್ಲ, ಇನ್ನ ಡೆತ್ ನೋಟ್ ಪಾರ್ಟ್ 2 ಇರ್ಬೇಕು. ನನಗೆ ಡೆತ್ ನೋಟ್ ಪಾರ್ಟ್ 2 ಬೇಕು. ನನಗೆ ಯಾರಾದ್ರೂ ಡೆತ್ ನೋಟ್ ಪಾರ್ಟ್ 2 ಕೊಡ್ರಿ, ಇಲ್ಲ ಈ ತರ ಮುಗಿಯಲ್ಲ ಇದು. ಹಿಂಗಾಯ್ತು ನನ್ನ ಪರಿಸ್ಥಿತಿ. ದೆನ್ ಐ ರಿಯಲೈಸ್ ನಾನು ಇದನ್ನ ಮುಂಚೆಯಿಂದಾನೇ ನೋಡ್ಬೇಕಾಯ್ತು ಅಂತವ. ಈ ಆನಿಮೆ ತೋರಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು BBF ಬೈ. ಈ ವಿಡಿಯೋ ಮಾಡಿದ ಉದ್ದೇಶ ಇದೆ ಅಂದ್ರೆ, ಸಾಕಷ್ಟು ಜನ ಇದ್ದೀರಾ ನಿಮಗೆ ಆನಿಮೆ ಬಗ್ಗೆ ಐಡಿಯಾ ಇರಲ್ಲ. ಈ ವಿಡಿಯೋ ಮಾಡಿದ ಉದ್ದೇಶನೇ ಇದು. ಸ್ಟೋರಿ ಹೇಗೆ ನಾನು ಆನಿಮೆ ನೋಡೋದನ್ನ ಸ್ಟಾರ್ಟ್ ಮಾಡಿದೆ ಅಂತ. ವಾಚ್
ಅನಿಮೇಸ್. ಇದು ನಿಮ್ಮಲ್ಲಿ ಸಾಕಷ್ಟು ಜನ ನೋಡ್ತಿದ್ರ, ಕೆಲವೊಂದಷ್ಟು ಜನ ನೋಡ್ತಿಲ್ಲ. ಬಟ್ ಯಾರ್ಯಾರು ನೋಡ್ತಿರಲ್ಲ ಅವರಿಗೋಸ್ಕರ ಈ ವಿಡಿಯೋ. ಅಂಡ್ ನಿಮಗ್ ಶುರು ಮಾಡ್ಬೇಕು ಅಂತ ಹೇಳಿ ಅನ್ಸಿದ್ರೆ ನೋಡಿಂದಾನೆ ಶುರು ಮಾಡಿ. ನೀವೇನಾದ್ರು ಅನಿಮೆ ಫ್ಯಾನ್ ಆಗಿದ್ರೆ ಈ ಚಾನಲ್ಗೆ ಪಟ್ಟ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಿಮ್ ಬ್ರೋ ಇನ್ ಮುಂದೆ ಅನಿಮೆ ರಿಲೇಟೆಡ್ ವಿಡಿಯೋಸ್ ಹಾಕೋದು. ಸೊ ಸಪೋರ್ಟ್ ಮಾಡಿ ಬ್ರೋ. ಏನೋ ನಾನು ಈ ಚಾನಲ್ ಈಗ ಓಪನ್ ಮಾಡಿದೀನಿ, ಆದಷ್ಟು ಈಗ ವ್ಯೂಸ್ ನಿಜವಾಗ್ಲೂ ಬರಲ್ಲ. ನೀವೇನಾದ್ರು ನಿಜವಾಗ್ಲೂ ಅನಿಮೆ ಫ್ಯಾನ್ಸ್ ಆಗಿದ್ರೆ ನನಗೆ ನಿಜವಾಗ್ಲೂ ಸಪೋರ್ಟ್ ಮಾಡ್ತೀರಾ. ಸೊ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ. ನನಗೆ ವ್ಯೂಸ್ ಬಗ್ಗೆ ಚಿಂತೆ ಇಲ್ಲ, ನಮ್ಮ ಮನಸ್ಸು ಒಳ್ಳೇದ್ ಮಾಡಿದ್ರೆ ದೇವರು ಏನಂತೀರ. ಈ ವಿಡಿಯೋಗೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು, ವೆರಿ ಗುಡ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.